ಪೆರ್ಡಾಲ ಶ್ರೀ ಉದನೇಶ್ವರ ದೇವರ ಸನ್ನಿಧಿಯಲ್ಲಿ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅದು ನಿರಂತರವಾಗಿ 9 ದಿವಸದಿಂದ ನಡೆದು ಇವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಕವಾಟೋದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಇರಿಸಿರುವಂಥ ಆ 3 ಭದ್ರದೀಪಗಳು ಕೂಡ ಪ್ರಾಜ್ವಲನವಾಗಿ ಬೆಳಗ್ತಾ ಇರುವಂಥ ಲಕ್ಷಣ ಬಂತು. ಅದೇ ರೀತಿಯಲ್ಲಿ ಬ್ರಹ್ಮಕಲಶವು ಕೂಡ ಸಂಪನ್ನವಾಗಿದೆ. ಯಾಕೆ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಆಗಬೇಕು ಅಂತ ಹೇಳಿದರೆ, ನಾವು ಸಾಧಾರಣ ಹೇಳುವ ರೀತಿಯಲ್ಲಿ ಆ ದೇವರ ಸಾನ್ನಿಧ್ಯಕ್ಕೆ ಬ್ರಹ್ಮಕಲಶ ಆದ ಕೂಡಲೇ ಆ ಅಮೃತ ಸಿಂಚನ ಅದು ಇಡೀ ಪ್ರದೇಶಕ್ಕೆ ಆಗ್ತದೆ, ಇಡೀ ಭಕ್ತರಿಗೆ ಆಗ್ತದೆ. ಆ ರೀತಿ ನಿರಂತರವಾಗಿ ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂಥ ಭಕ್ತರನ್ನು ಕಂಡರೆ ಅರ್ಥ ಆಗ್ತದೆ. ಜನತಾ ಸನ್ನಿಧಾನಂ ಸಾನ್ನಿಧ್ಯಂ ಅಂತ ಹೇಳಿದೆ ಶಾಸ್ತ್ರ. ಆ ರೀತಿ ಭಕ್ತರು ನಿರಂತರವಾಗಿ ಪ್ರವಹಿಸಿ ಬರಬೇಕು ಅಂತಂದರೆ ಯಾರ ಅನುಗ್ರಹ ಬೇಕು? ದೇವರ ಅನುಗ್ರಹ ಬೇಕು, ದೇವರ ಪ್ರೇರಣೆ ಬೇಕು. ಶ್ರೀ ಉದನೇಶ್ವರನ ಪ್ರೇರಣೆಯಿಂದ ಇಲ್ಲಿ ಜನಸಾಗರವೇ ಸಂಪನ್ನಗೊಂಡಿದೆ. ಜೊತೆಯಲ್ಲಿ ಅತ್ಯಂತ ಸಾಂಗವಾಗಿ ಇವತ್ತು ಬ್ರಹ್ಮಕಲಶವು ಕೂಡ ನೆರವೇರಿದೆ. ಇಬ್ಬರು ಯತಿವರ್ಯರು ಕೂಡ ಮತ್ತು ಬ್ರಹ್ಮಕಲಶದ ಸಂದರ್ಭದಲ್ಲಿ ಬಂದು ಅನುಗ್ರಹಿಸಿದ್ದಾರೆ. ನಿರಂತರವಾಗಿ 9 ದಿವಸದಲ್ಲಿ ಬೇರೆ ಬೇರೆ ಯತಿಶ್ರೇಷ್ಠರೆಲ್ಲ ಬಂದು ಅನೇಕ ಧಾರ್ಮಿಕ ರಂಗದಲ್ಲಿರುವಂಥ ಮಹಾನುಭಾವರು ಬಂದು ಇಲ್ಲಿ ಅವರ ಪಾದಸ್ಪರ್ಶ ಮಾಡಿ ಈ ಮಣ್ಣಿಗೆ ಅಮೃತತ್ವ ಬರುವಂತೆ ಮಾಡಿದ್ದಾರೆ. ಭವಿಷ್ಯತ್ತಿನಲ್ಲಿ ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಎಂಬ ವಚನದಂತೆ ನಾವು ಯಾವುದೇ ಕಾರ್ಯ ಮಾಡುವಾಗಲೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಂಥ ಪ್ರಾರ್ಥನೆ ಇರ್ತದೆ. ಆ ರೀತಿ ಮೊತ್ತ ಹಿಂದೂ ಸಮಾಜಕ್ಕೆ ಒಳಿತಾಗುವಲ್ಲಿಗೆ ಸ್ವಾಮಿ ಉದನೇಶ್ವರನ ಅನುಗ್ರಹ ಇರಲಿ ಎಂಬುದು ಪ್ರಾರ್ಥನೆ.